ಸರ್ 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 ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೋದವ್ರ ಮೇಲೆನೆ ಈ ರೇಂಜ್ ಗಲ್ಲೆ ಮಾಡಿದ್ದಾರೆ ಅಂದ್ರೆ ಇನ್ನು ಮೊಹಮ್ಮದ್ ಗೋರಿ ಮೊಹಮ್ಮದ್ ಗಜ್ನಿ ಕಾಲದಲ್ಲಿ ಏನಾದ್ರು ಇವ್ರು ಇದ್ದಿದ್ರೆ ಅವರು ನಮ್ಮ ದೇಶದೊಳಗಡೆ ಕಾಲೇ ಇಡ್ತಾ ಇರ್ಲಿಲ್ಲ. ಹೌದು ಗುರು, ತುಂಬಾನೇ ಫೇಮಸ್ ಆಗಿರೋ ಬೆಟ್ಟದ ಭೈರವೇಶ್ವರ ದೇವಾಲಯ, ಆ ದೇವಸ್ಥಾನದ ಹತ್ರ ಎಲ್ಲರೂ ಕೂಡ ಪ್ರೀ ವೆಡ್ಡಿಂಗ್ ಶೂಟು ಫೋಟೋಗ್ರಫಿ ಅಂತ ಮಾಡ್ತಾನೆ ಇರ್ತಾರೆ. ಆದ್ರೆ ಅಲ್ಲೂ ಈ ಮನ್ಸೂನ್ ಕಾಲದಲ್ಲಂತೂ ತುಂಬಾ ಜನ ಅಲ್ಲಿಗೆ ಭೇಟಿ ಕೊಡೋದಂತೂ ನಿಜವಾದ ಮಾತು. ಅಂಥದ್ರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೋದಂತಹ ಫೋಟೋಗ್ರಾಫರ್ಗಳ ಮೇಲೆ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೋತಾ ಇದ್ದಂತ ವಧುವರರ ಮೇಲೆ ಅಲ್ಲಿನ ಸ್ಥಳೀಯರೆಲ್ಲ ಸೇರ್ಬಿಟ್ಟು ತುಂಬಾನೇ ಹಿಗ್ಗಾಮುಗ್ಗವಾಗಿ ಹೊಡೆದಿದ್ದಾರಂತೆ. ಅದನ್ನೆಲ್ಲ ಇಟ್ಕೊಂಡು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ಯಾಮ್ರಾಮ್ಯಾನ್ ಅಕ್ಕ ಬಂದ್ಬಿಟ್ಟು ಕಿರ್ಚಾಡ್ತಾ ಇದ್ದಾರೆ. ಹೊಡಿಬೇಕು ಅನ್ಕೊಂಡು ಬರೀ ಹೊಡೆಯೋರ್ನ ನೋಡಿದ್ದೀನಿ, ಅಷ್ಟೇ ಅಲ್ಲದೆ ಬೇಕಾದ್ರೆ ವಿಡಿಯೋ ಮಾಡ್ಕೊ, ಹೆಂಗ್ ಮಾಡ್ಕೋತೀಯಾ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊ ಅಂತೆಲ್ಲ ಹೇಳ್ಬಿಟ್ಟು ಹಲ್ಲೆ ಮಾಡೋದಿದೆಯಲ್ಲ, ಇದಂತೂ ತುಂಬಾನೇ ದುರಹಂಕಾರದ ಮಾತುಗಳು. ಇವ್ರಿಗೆಲ್ಲ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಗುರು ಅಂತ ನಾನು ಕೂಡ ಸರ್ಚ್ ಮಾಡಿದೆ. ಅಲ್ಲಿ ನಡೆದಿರೋದಾದ್ರೂ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದೆ. ಆ ಥರ ಪ್ರಯತ್ನ ಮಾಡಿದಾಗ ನಂಗೆ ಗೊತ್ತಾಗಿದ್ದು ಅಸಲಿ ಸತ್ಯ ಏನು ಅಂತ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ಗೆ ಒಂದು 15 ಡೇಸ್ ಹಿಂದೆ ನನ್ನ ಫೋನ್ ಕೆಟ್ಟೋಯ್ತು ಅಂತ ಮೊಬೈಲ್ ಶಾಪ್ ಅವ್ರಿಗೆ ರಿಪೇರಿ ಮಾಡಿ ಅಂತ ಕೊಟ್ಟು ಬಂದಿದ್ದೆ. ಅಷ್ಟರಲ್ಲೇ ನಮ್ಮ ಅಮ್ಮುಕುಡುಮುಕು ಮಂಜ ಪೆಟ್ರೋಲ್ ಕುಡ್ದ. ಅದಾದ್ಮೇಲೆ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಎಲ್ಲರೂ ಕೂಡ ಕೂತ್ಕೊಂಡು ಬೈದಿದ್ದು, ಅಷ್ಟು ಕೆಟ್ಟದಾಗ ಏನಕ್ಕೆ ಸಾಂಗ್ ಬರೀತೀರಾ ಅಂತ. ಇತ್ತ ಮಧುಗೌಡ ಬೇರೆ ಪ್ರೆಗ್ನೆಂಟ್ ಆಗ್ಬಿಟ್ರು. ಇದೆಲ್ಲದ್ರ ಬಗ್ಗೆ ಮಾತಾಡ್ಬೋದಲ್ಲಪ್ಪ ಅನ್ಕೊಳ್ಳೋಷ್ಟರಲ್ಲಿ ನನ್ನ ಫೋನ್ ಕೆಟ್ಟೋಯ್ತು ಅಂತ ನನ್ನ ಫೋನ್ ಶಾಪ್ ಅವ್ರಿಗೆ ರಿಪೇರಿ ಮಾಡಿ ಅಂತ ಕೊಟ್ಟು ಬಂದೆ. ಫೋನ್ ಏನೋ ರಿಪೇರಿ ಆಯಿತು, ಫೋನ್ ತಗೊಂಡು ಬರೋಣ ಅನ್ನೋಷ್ಟರಲ್ಲಿ ಮತ್ತೊಂದು ಗಲಾಟೆ ಆಚೆ ಬಂದಿದೆ. ಈ ಬೆಟ್ಟದ ಭೈರವೇಶ್ವರ ಟೆಂಪಲಲ್ಲಿ ಫೋಟೋಗ್ರಫಿ ಮಾಡಬೇಕು ಅಂತ ಹೋದಂತಹ ಫೋಟೋಗ್ರಾಫರ್ಗಳಿಗೆ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಅಂತ. ಇವಾಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ. ಈ ಬೆಟ್ಟದ ಭೈರವೇಶ್ವರ ಟೆಂಪಲ್ ಮೊದಲಿಂದಾನು ತುಂಬಾನೇ ಫೇಮಸ್ಸು. ಆದರೆ ಈ ಲವ್ ಮಾಕ್ಟೈಲ್ ಅನ್ನೋಂಥ ಫಿಲಮ್ ಬಂದಮೇಲೆ ಆ ಲವ್ ಮಾಕ್ಟೈಲ್ ಫಿಲಮಲ್ಲಿರುವಂಥ ಕೆಲವೊಂದಿಷ್ಟು ಸಾಂಗ್ಗಳು, ಕೆಲವೊಂದಿಷ್ಟು ದೃಶ್ಯಗಳನ್ನು ನೋಡಿದ ಮೇಲೆ ಆ ಫಿಲಮ್ನ ಎಷ್ಟು ಇಷ್ಟಪಟ್ಟರು ಜನ ಈ ಜಾಗನೂ ಕೂಡ ಅಷ್ಟೇ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಫಿಲಮ್ ರಿಲೀಸ್ ಆದಮೇಲೆ ಈ ಜಾಗ ಇನ್ನೂ ಫೇಮಸ್ ಸ್ಪಾಟ್ ಆಗ್ತಾ ಹೋಯ್ತು. ಅದೆಲ್ಲ ಬಿಡಿ, ಇವಾಗ ಇದೇ ಟೆಂಪಲಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಅಂತ ಹೋಗಿದ್ದಂಥ ಫೋಟೋಗ್ರಾಫರ್ಸ್ಗಳಿಗೆ ಲೋಕಲ್ ಜನರಿಂದ ತುಂಬಾನೇ ತೊಂದರೆ ಆಗಿದೆ. ಅಷ್ಟಕ್ಕೂ ಯಾಕೆ ಹೊಡೆದಿದ್ದಾರೆ ಅಂತ, ತಪ್ಪು ಇವ್ರೇನ್ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಮ್ಮ ಕೈಲಿ ಸಾಕ್ಷಿ ಇರಬೇಕು. ಅದಕ್ಕೆ ಅಂತ ಒಂದು ವಿಡಿಯೋ ಕ್ಲಿಪ್ ಇದೆ, ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀವಿ, ವಿಡಿಯೋ ಮಾಡ್ಕೊಂಡಿದೀವಿ, ಬಿಡಿ ಆಯ್ತು, ಬರೀ ಸರ್ ಆಯ್ತು. ಸರ್ ನಾವ್ ಹೇಳ್ತಾ ಇರೋದೇನ್ ಕಾನೂನು ಇಲ್ವಾ? ನೀವ್ ಹೇಳ್ತಾ ಇರೋದೇನ್ ರೌಡಿಸಂ ಮಾಡ್ತಾ ಇದೀರಾ ಸರ್? ನಾಲ ಹೇಳ್ತಾನೆ ರೌಡಿಸಂ ಮಾಡ್ತಾ ಇದೀರಾ ಸರ್ ಅಂತ ಅದನ್ನೇ ಹೇಳ್ತಾ ಇರೋದು. ಬನ್ನಿ ಆಯ್ತು ಸರ್, ನೋಡಿದ್ರಲ್ಲ, ಇದರಲ್ಲಿ ಏನೂ ಅರ್ಥ ಆಗಲ್ಲ. ಅದಕ್ಕೆ ಹಲ್ಲೆ ಮಾಡಿರೋ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ಕಾಪಿ ರೈಟ್ ಆಗ್ತಾರೆ ಅಥವಾ ನನ್ನ ಚಾನಲ್ ಡಿಲೀಟ್ ಮಾಡೋ ಅಂತ ಸಿಚುವೇಶನ್ ಬರ್ತಾರೆ. ಅದಕ್ಕೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಆದರೆ ಆ ಕ್ಯಾಮ್ರಾಮನ್ ಅಕ್ಕ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ರೆ ಸ್ಲಿಪ್ಪರ್ ಬಿಡ್ರಪ್ಪ, ಕೆಟ್ಟದಾಗ್ಲೇ ಬೈಲಿ. ಸ್ಲಿಪ್ಪರ್ ಬಿಡು ಅಂದ್ರೆ ಬಿಟ್ಬಿಡ್ತಾರೆ. ಯಾರು ಸುಮ್ನೆ ತಿರ್ಗ್ ಮಾತಾಡ್ತಾರೆ ಅಲ್ವಾ? ಸ್ಲಿಪ್ಪರ್ ಬಿಡಿ ಅಂದ್ರೆ ಆಬ್ವಿಯಸ್ಲಿ ಬಿಟ್ಬಿಡ್ತಾರೆ. ಅವ್ನ್ ನನ್ನ ತಮ್ಮ ಇದೇ ಫಸ್ಟ್ ಸಲ ಮಾಡ್ತಿರೋದು, ತುಂಬಾ ವಿಡಿಯೋಸ್ ಮಾಡಿದಾನೆ, ಕೇಳಿ ಬೇಕಿದ್ರೆ ಹಾಸನಲ್ಲಿ ಫಸ್ಟ್ ಮಾಡ್ತಾ ಇಲ್ಲ ಸರ್, ಗೂಂಡಾಗಳ ತರ ಬಂದು ಅಟ್ಲೀಸ್ಟ್ ಹೇಳಿ ಬಿಟ್ಬಿಡ್ತಾರೆ. ಅದು ಹೊಡಿಬೇಕಾ ಸರ್? ಕೈ ಮುಗಿದು ಸ್ಲಿಪ್ಪರೇ ಹಾಕಿಲ್ಲ. ಬೇಕಾದ್ರೆ ನೋಡಿ ಆ ವಿಡಿಯೋದಲ್ಲಿ ಸತ್ಯ ಕಾಣ್ತಾ ಇದೆ. ಆ ಹುಡ್ಗ ಹೊಡಿತಾ ಇದ್ರೆ ಎಷ್ಟು ಬೇಡ್ಕತ್ತಿದೆ ಅಣ್ಣ, ಬಿಡಿ ಬಿಡಿ ಅಂತ. ಅಷ್ಟು ಕರುಣೆ ಇಲ್ವಾ? ಅವ್ರ ಅಂತದ್ ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಅಂತದವ್ರು ಏನ್ ತಪ್ಪು ಮಾಡಿದ್ರು? ಹಾಕಿಲ್ಲ, ಅವರು ಬಿಡ್ಬೋದಿತ್ತಲ್ವಾ? ಅಷ್ಟೊಂದು ಹೊಡಿಯಕ್ ಏನ್ ಕಾರಣ? ಈಗ ಹುಡ್ಗಿಗೂ ಹೊಡೆದಿದ್ದಾರೆ, ಅವ್ರನ್ನ ಇದ್ ಮಾಡ್ಬೋದಲ್ವಾ? ಯಾರು ಹೊಡಿತಾರೆ ಸರ್ ಹುಡ್ಗಿಗೆ? ಮದ್ವೆ ಆಗೋ ಹುಡ್ಗಿಗೆ ಅವಳ ಕನಸು ಏನಿರುತ್ತೋ ಆ ಪ್ರೀ ವೆಡ್ಡಿಂಗ್ ಮಾಡೋದು, ಫೋಟೋ ಶೂಟ್ ಮಾಡ್ತಾ ಇರೋ ತಪ್ಪ. ಅವ್ರವ್ರ ಖುಷಿಗೆ, ಅವ್ರ ಮದ್ವೆ ಅನ್ನೋದು ಒಂದು ಖುಷಿಗೆ ಅವ್ರು ಮಾಡ್ಕೊಳ್ಳೋದು, ಇದನ್ನೇ ತಪ್ಪು ಅನ್ನೋರು ಎಷ್ಟೊಂದು ಫೋಟೋ ಶೂಟ್ ಆಗಿದೆ. ಕಿತ್ತೋದ್ರು ಬೇರೆ ತಪ್ಪೆಲ್ಲ ಕಂಡಿಡಿಯೋದಲ್ಲ. ಸಕಲೇಶ್ಪುರದಲ್ಲಿ ಬೇಜಾನ್ ತಪ್ಪಾಗ್ತಿದಾವೆ. ಅಟ್ಲೀಸ್ಟ್ ಒಂದು ಆಫ್ಟರ್ ಪ್ರೀ ವೆಡ್ಡಿಂಗ್ ಬಂದಿದ್ದಾರೆ. ಇವ್ರೇನ್ ಕಚಡಗಳು ಇವರು. ನನ್ ತಮ್ಮಂಗ್ ಯಾವ ನೋಡ್ದಿದ್ದಾನೆ, ಇಷ್ಟುದ್ದಾವಣೆ ಅವನು. ನನ್ ಮಗ ಬರ್ಬೇಕು, ನನ್ ತಮ್ಮನ್ ಕಾಲಿಡ್ ಕೇಳ್ಬೇಕು ಕ್ಷಮೆ. ಅಲ್ಲಿ ತನಕ ಬಿಡಲ್ಲ ನಾವು. ನಾನು ಇಲ್ಲೇ ಇರ್ತೀನಿ. ಅವರು ನೀವೇ ಯೋಚನೆ ಮಾಡಿ. ಒಳಗಡೆ ಹೋಗಿ ಏನೇನೋ ಮಾತಾಡ್ಕೊತಿದ್ದಾರೆ ಸರ್. ನಾವು ಸಪೋರ್ಟ್ ಮಾಡ್ತೀವಿ. ನಾವು RSS, ನಾವು ಬಜರಂಗ್ ದಳ.
ನ್ಯಾಯ ಅನ್ಯಾಯ ಬಂದ್ರೆ ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಒಳಗ್ 4 ಜನ ಇದಾರೆ, 4 ಜನ ವೋಟ್ ಹಾಕ್ಬಿಟ್ರೆ ಬಿಜೆಪಿ ಗೆದ್ಬಿಡುತ್ತಾ? ಹಂಗಾದ್ರೆ ಇನ್ ಯಾರು ಬೇಡ್ವಾ ಅವ್ರಿಗೆ? ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇರ್ಬೇಕು. ಬಿಜೆಪಿ ಆದ್ರೂ ಆಯ್ತು, ಜೆಡಿಎಸ್ ಆದ್ರೂ ಆಯ್ತು, ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಇದ್ರೆ ಮಾತ್ರ ನಮ್ ಸಪೋರ್ಟ್ ಅವ್ರಿಗೆ ಅವಶ್ಯಕತೆ ಇಲ್ಲ, ಅದು ಗೊತ್ತಾಯ್ತು. ಅಟ್ಲೀಸ್ಟ್ ಅವ್ರು ಹೊಡ್ಸ್ಕೊಂಡವ್ರಿಗೆ ಇವಾಗ ಏನ್ ಸರ್ ಪರಿಹಾರ? ಅವ್ನ ಕಿಡ್ನಿ ಸ್ಟೋನ್ ಡೌನ್ ಆಗಿದೆ, ಅವ್ನ ಇವಾಗ ಏನೋ ಆಯ್ತು, ಅವ್ನ ಕಿಡ್ನಿನೇ ಕಳ್ಕೊಂಡ ಏನ್ ಮಾಡ್ತಾರೆ ಸರ್ ಇವ್ರು? ದುಡ್ಡನ್ನ ಅವ್ರಿಗೆ ಹೋಗಿನ ಮರ್ಯಾದೆ ನನ್ ಮಕ್ಳಿಗೆ ತಂದ್ಕೊಡ್ತಾರ? ಹಂಗಾದ್ರೆ ಹೇಳಿ. ಕ್ಯಾಮ್ರಾ ತಗೊಳಕ್ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಸಾವಿರ ಬೆಲೆ ಇದೆಯಾ ಸರ್? ಬೆಲೆ ಬಡವರೇ ಸರ್, ಎಲ್ರು ಯಾರು ಶ್ರೀಮಂತರಿಲ್ಲ. 5 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ, ಜೀವಕ್ಕೆ ಕಾಂಪ್ರಮೈಸ್ ಇದೆಯಾ? ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ, ಕ್ಯಾಮ್ರಾದಲ್ಲಿ ದುಡ್ತೀವಿ. ಸತ್ತೋದ ಇವ್ರು ಏನ್ ಕಾಂಪ್ರಮೈಸ್? 10 ಲಕ್ಷ 15 ಲಕ್ಷಕ್ಕೆ ಅವ್ರ ಅಪ್ಪ ಅಮ್ಮ ಮಗ ವಾಪಸ್ ಬರ್ತಾರ? ಈಗ ಪ್ರೊಫೆಷನ್ ಅವ್ರು ಕಳ್ಕೊಂಡಿರೋ ಮರ್ಯಾದೆ ನನ್ನ ಮಕ್ಳು ಒಳಗ್ ಕೂತಿರೋ ಅವ್ರು ಕೊಟ್ಬಿಡ್ತಾರ? ನೋಡಿದ್ರಲ್ಲ, ಅಕ್ಕ ಈ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಅಲ್ಲಿ ದೇವಸ್ಥಾನದಲ್ಲಿ ಶೂಟ್ ಮಾಡಬೇಡ ಅಂತ ಅನ್ನೋದಕ್ಕೆ ಇವ್ರು ಯಾರು? ಅಷ್ಟಕ್ಕೂ ದೇವಸ್ಥಾನದ ಡೋರು ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ. ಯಾರೇ ಹೋದ್ರೂ ಕೂಡ ಹೊರಗಡೆಯಿಂದಾನೇ ವಿಡಿಯೋ ಮಾಡಬೇಕು, ಹೊರಗಡೆಯಿಂದಾನೇ ಫೋಟೋ ತೆಗಿಬೇಕು. ಚಪ್ಪಲಿ ಹಾಕೋಬೇಡಿ ಅಂತ ಹೇಳಿದ್ರೆ ಎಷ್ಟೇ ಕೆಟ್ಟವರಾದರೂ ಕೂಡ ದೇವಸ್ಥಾನದಲ್ಲಿ ಚಪ್ಪಲಿ ಹಾಕಲ್ಲ. ಅದನ್ನ ಬಿಟ್ಟು ಹೊಡಿಯೋದು, ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಕ್ಕ ಮಾಡ್ತಾ ಇರುವಂಥ ಪ್ರಶ್ನೆ. ಹೌದಲ್ಲಪ್ಪ, ಅಕ್ಕ ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಇದನ್ನ ಡೀಟೇಲ್ ಆಗಿ ನೋಡೋಣ ಅಂತ ನೋಡ್ತಾ ಹೋದಂತ ನನಗೆ ಸಿಕ್ಕಿದ್ದು ಈ ಲೋಕಲ್ ಏಡ್ಸ್ ಎಲ್ಲ ಸೇರ್ಬಿಟ್ಟು ಕ್ಯಾಮ್ರಾಮನ್ಗಳ ಮೇಲೆ ಹಲ್ಲೆ ಮಾಡಿರೋ ವಿಡಿಯೋ. ಇದನ್ನೆಲ್ಲ ನೋಡಿದಾಗ ನಂಗನ್ಸಿದಿಷ್ಟೇ, ಟೆಂಪಲ್ ಬಗ್ಗೆ ಈ ವ್ಯಕ್ತಿಗಳಿಗೆ ತುಂಬಾನೇ ಗೌರವ ಇರೋ ಆಗಿದೆ. ಟೆಂಪಲ್ನ ತುಂಬಾನೇ ಕಾಳಜಿ ಮಾಡ್ತಾರೆ ಅನ್ಸುತ್ತೆ. ಅಷ್ಟೆಲ್ಲ ಕಾಳಜಿ ಇರೋದಾದ್ರೆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ, ಅಲ್ಲಿ ಚಪ್ಪಲಿ ಬಿಡೋಕಂತಾನೆ ಚಪ್ಪಲಿ ಸ್ಟ್ಯಾಂಡ್ಗಳನ್ನ ಮಾಡಿ, ಕುಡಿಯೋಕಂತ ನೀರಿನ ವ್ಯವಸ್ಥೆ ಮಾಡಿ, ಪಕ್ಕದಲ್ಲಿರುವಂಥ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಸರಿಯಾಗಿ ದಾರಿ ಇಲ್ಲ, ಅಲ್ಲಿಗೆ ಹೋಗೋಕ್ಕೆ ದಾರಿನ ಮಾಡಿ. ಅದನ್ನೆಲ್ಲ ಬಿಟ್ಟು ಅಲ್ಲಿಗೆ ಬಂದಿರೋ ಕ್ಯಾಮ್ರಾಮ್ಯಾನ್ಗಳ ಮೇಲೆ, ಅಲ್ಲಿಗೆ ಬಂದಿರುವಂತಹ ವ್ಯೂವರ್ಸ್ ಮೇಲೆ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ನಾವು ಲೋಕಲ್ ಜನ ನಾವೇನು ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಎಲ್ಲ ಬಂದಿರೋ ಜನಗಳ ಮೇಲೆ ಹಲ್ಲೆ ಮಾಡ್ತಾ ಹೋದರೆ ನಾಳೆ ಅಲ್ಲಿಗೆ ಯಾರೂ ಬರೋದೇ ಇಲ್ಲ. ಅನ್ಸೇಫ್ ಏರಿಯಾ ಅಂತ ಹೇಳ್ಬಿಟ್ಟು ಪ್ರವಾಸೋದ್ಯಮ ಇಲಾಖೆಯಿಂದ ಅದನ್ನು ಕೂಡ ಕ್ಲೋಸ್ ಮಾಡಿ ಬೀಗ ಜಡಿತಾರೆ ಅಷ್ಟೇ. ಅಷ್ಟಕ್ಕೂ ಒಂದಿನ ಊಟ ಮಾಡೋಕೆ ಮನೆ ಮಠ ಊರು ಎಲ್ಲ ಬಿಟ್ಟು ಬಂದಿರೋ ಆ ಕ್ಯಾಮ್ರಾಮನ್ಗಳ ಮೇಲೆ ಹಲ್ಲೆ ಮಾಡುವಂತಹದ್ದು ನಿಮ್ಗೇನಿತ್ತಪ್ಪ? ಏನ್ರೋ ನಿಮ್ದು? ಅಲ್ಲಿ ಅಷ್ಟು ಜನ ಸೇರ್ಕೊಂಡು 4 ಜನರ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ ಮಾಡೋ ರೀತಿಲಿ ಗುಂಪು ಕಟ್ಟಿದ್ದೀರಲ್ಲ, ಫಸ್ಟು ನೀವುಗಳು ಆ ಟೆಂಪಲ್ ಹತ್ರ ಬರೋಕೆ ಹೋಗ್ಲೇಬೇಡಿ. ಆ ಟೆಂಪಲ್ ಮೇಲೆ ಜನಕ್ಕಿರೋ ಅಭಿಪ್ರಾಯನೂ ಕೂಡ ಚೇಂಜ್ ಆಗ್ಬಿಡುತ್ತೆ. ಅಷ್ಟಕ್ಕೂ ಜನ ಅಲ್ಲಿಗೆ ಬರೋದು ಆ ಟೆಂಪಲ್ಲು ಫೇಮಸ್ ಇದೆ ಅಂತ. ಆ ಟೆಂಪಲ್ ಫೇಮಸ್ ಇಲ್ಲ ಅಂದಿದ್ರೆ ನೀವು ಲೋಕಲ್ ಏಡ್ಸ್ ಅಂತ ಹೇಳೋಕ್ಕೂ ಕೂಡ ಐಡೆಂಟಿಟಿ ಇರ್ತಾ ಇರಲಿಲ್ಲ. ನಿಮಗೆ ಟೆಂಪಲ್ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ದೆ ಆದರೆ ಎಲ್ಲ ಸೌಕರ್ಯನೂ ಮಾಡಿ, ಅದನ್ನೆಲ್ಲ ಮಾಡಿಬಿಟ್ಟು ಟಿಕೆಟ್ ಅಂತ ಇಡಿ, ಅದಕ್ಕೆ ಒಂದಿಷ್ಟು ರೂಲ್ಸ್ ಅಂತ ಮಾಡಿ, ಅದನ್ನ ಯಾರಾದರೂ ಫಾಲೋ ಮಾಡಿಲ್ಲ ಅಂದಾಗ, ಅದನ್ನ ಯಾರಾದರೂ ಅದಕ್ಕೂ ಮೀರಿದಂಥ ಚಟುವಟಿಕೆಗಳನ್ನು ಅಲ್ಲಿ ಮಾಡಿದಾಗ ಆವಾಗ ನೀವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಂಪ್ಲೇಂಟ್ ಮಾಡಿ. ಅದಕ್ಕೂ ಮೀರಿ ಬಗ್ಗಿಲ್ಲ ಅಂದರೆ ಅದಕ್ಕೆ ಪೊಲೀಸ್ ಇದೆ, ಕಾನೂನಿದೆ, ಸರ್ಕಾರ ಅದರ ಮೇಲೆ ಆಕ್ಷನ್ ತಗೊಳುತ್ತೆ. ನಾನೇ ಶೂರ, ನಾನೇ ಧೀರ, ನಾನೇ ಲೋಕಲ್ಲು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೈ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇದು ಇಲ್ಲಿಗೆ ಮುಗಿಲಿಲ್ಲ ಗುರುವೆ. ಇಷ್ಟೆಲ್ಲ ಅನ್ಕೊಂಡು ನಾನು ಕೂಡ ಆ ಕ್ಯಾಮ್ರಾಮ್ಯಾನ್ಗಳು ತುಂಬ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆದರೆ ಅಸಲಿ ವಿಡಿಯೋ ಒಂದನ್ನು ಆಚೆ ಬಿಟ್ಟಿದ್ದಾರೆ. ಆ ವಿಡಿಯೋ ಕ್ಲಿಪ್ನ ನೋಡ್ಕೊಂಡು ಬನ್ನಿ, ಅದಾದ್ಮೇಲೆ ಆ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ನಾನು ಮಾಡ್ಕೊಂತೀನಿ ಕಾಮನ್ ಸೆನ್ಸ್ ಎಲ್ಲ ಮಾಡಬೇಕು. ಏಕವಚನ ಬೇಡ ಇಲ್ಲಿ, ಏಕವಚನ ಬೇಡ ಇಲ್ಲಿ, ಏಕವಚನ ಬೇಡ. ನಿಮಗೆ ನೋಡಿದ್ರಲ್ಲ, ಇಡೀ ಕರ್ನಾಟಕ ಜನತೆನೇ ನಂಬೋ ರೀತಿಲಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಲೋಕಲ್ ಏಡ್ಸ್ ಎಲ್ಲ ಸೇರ್ಬಿಟ್ಟು ನಮ್ಮನ್ನ ಹಲ್ಲೆ ಮಾಡಿದ್ದಾರೆ ಅಂತ. ಆ ವಿಡಿಯೋ ನೋಡಿದಂಥ ಕರ್ನಾಟಕ ಜನತೆ ಎಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ಬ ಕ್ಯಾಮ್ರಾಮ್ಯಾನ್ಗಳಿಗೆ ಸಕಲೇಶ್ಪುರದ ಜನರೆಲ್ಲ ಸೇರ್ಬಿಟ್ಟು ಹೊಡೆದ್ರು ಅಂತ. ಅದಾದಮೇಲೆ ಕೆಲವೊಂದಿಷ್ಟು ದಿನಗಳಾದಮೇಲೆ ಕೇಸ್ ಆಗುತ್ತೆ. ಪೊಲೀಸ್ ಸ್ಟೇಷನಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಎನ್ಕ್ವೈರಿಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಾಕ್ಷಿಗೆ ಅಂತ ಕೊಟ್ಟಾಗ ಆವಾಗ ಅಸಲಿ ಸತ್ಯ ಗೊತ್ತಾಗುತ್ತೆ, ಕ್ಯಾಮ್ರಾಮ್ಯಾನ್ಗಳದ್ದು ಕೂಡ ತಪ್ಪಿದೆ ಅಂತ. ಕ್ಯಾಮ್ರಾಮ್ಯಾನ್ಗಳೇ ಲೋಕಲ್ ಏಡ್ಸ್ನ ಹುರಿದುಂಬಿಸಿದ್ದು, ಅವ್ರಿಗೆ ಪ್ರಚೋದನೆ ಮಾಡಿದ್ದು. ಆ ಥರ ಮಾಡಿಲ್ಲ ಅಂದಿದ್ರೆ ಲೋಕಲ್ ಏಡ್ಸ್ ಏನಕ್ಕೆ ಇವ್ರ ಮೇಲೆ ಕೈ ಮಾಡ್ತಾ ಇದ್ರು ಅನ್ನುವಂಥ ವಿಡಿಯೋಗಳೆಲ್ಲ ಆಚೆ ಬರುತ್ತೆ. ಫಸ್ಟ್ ಆಫ್ ಆಲು ನೀನು ಚಪ್ಪಲಿ ಹಾಕಬೇಡ, ಈ ಜಾಗದಲ್ಲಿ ಈ ಕಲ್ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡಬೇಡ ಅಂತ ಲೋಕಲ್ ಏಡ್ಸ್ ಹೇಳಿದಾಗ ಆಯಿತು ಸರ್ ಮಾಡಲ್ಲ ಸರ್ ಅಂತ ಹೇಳಿದಿದ್ರೆ ಮುಗ್ದೆ ಹೋಗಿರೋದು.
ಅದನ್ನೆಲ್ಲ ಬಿಟ್ಬಿಟ್ಟು ಅದನ್ನೆಲ್ಲ ಕೇಳಕ್ ನೀನ್ ಯಾರು, ಅದನ್ನೆಲ್ಲ ಕೇಳೋದಕ್ಕೆ ನಿಂಗೇನು ಅಧಿಕಾರ ಇದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದು, ಏಕವಚನದಲ್ಲಿ ಮಾತಾಡಿದ್ದು, 1 ಗಂಟೆವರೆಗೂ ಇಲ್ಲೇ ಇರ್ತೀನಿ, ಏನ್ ಕಿತ್ತಾಕೋತೀಯ ಕಿತ್ತಾಕೋ ಅಂತೆಲ್ಲ ಅಂದಿದ್ದು. ಇದನ್ನೆಲ್ಲ ನೋಡಿದಾಗ ಇವಾಗ ಈ 2ನೇ ವಿಡಿಯೋ ರಿಲೀಸ್ ಆದ್ಮೇಲೆ ಜನ ಎಲ್ಲ ತಿರುಗಿಸಿ ಕ್ಯಾಮ್ರಾಮನ್ಗಳ ಮೇಲೇನೆ ಬೈತಾ ಇದ್ದಾರೆ. ಸಪೋರ್ಟ್ ಮಾಡಿದಂಥ ಎಲ್ಲ ಜನನು ಕೂಡ ಬರೀ 3-4 ಡೇಸಲ್ಲೇ ಚೇಂಜ್ ಆಗ್ಬಿಟ್ಟು ಅಲ್ಲಿರುವಂಥ ಲೋಕಲ್ ಹೆಡ್ಸ್ ತಪ್ಪಲ್ಲ, ಆ್ಯಕ್ಚುಲ್ ಆಗಿ ತಪ್ಪಿರೋದು ಕ್ಯಾಮ್ರಾಮ್ಯಾನ್ದು ಅಂತ ರಿಯಲೈಸ್ಡ್ ಆಗಿದ್ದಾರೆ. ಹೌದಪ್ಪ, ನಾನು ಒಪ್ಕೋತೀನಿ, ಕ್ಯಾಮ್ರಾಮನ್ಗಳೇನೋ ದುರಹಂಕಾರದ ಮಾತುಗಳಾಡಿದ್ರು, ಕ್ಯಾಮ್ರಾಮನ್ಗಳ ಮೇಲೆ ಹಲ್ಲೆ ಮಾಡಿದ್ರಿ, ಅದನ್ನು ಒಪ್ಕೊಳ್ಳೋಣ. ಆದರೆ ಅಲ್ಲಿ ಕ್ಯಾಮ್ರಾಮನ್ಗಳನ್ನ ಕರ್ಕೊಂಡು ಬಂದಂತಹ ಆ ವಧುವರರು ಏನು ತಪ್ಪು ಮಾಡಿದ್ರು, ಅಷ್ಟಕ್ಕೂ ಆ ಮಹಿಳೆ ಅವಳೇನು ತಪ್ಪು ಮಾಡಿದ್ರು, ಅವಳ ಮೇಲೆ ಏನಕ್ಕಪ್ಪ ನಿಮ್ಮ ದರ್ಪ, ಅವ್ರ ಮೇಲೆ ಏನಕ್ಕಪ್ಪ ನಿಮ್ಮ ದೌರ್ಜನ್ಯ, ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡೋಕೆ ಹೋಗಿದ್ದೀರಲ್ಲ, ಅದೆಷ್ಟರ ಮಟ್ಟಿಗೆ ಸರಿ ಅಂತ ಜನ ಎಲ್ಲ ಕೇಳ್ತಾ ಇದ್ದಾರೆ.